ಒಂದು ಬಿಸ್ನೆಸ್ನಲ್ಲಿ ಕೋಟಿಗಟ್ಲೆ ಗಳಿಸೋದು ಅಂದ್ರೆ ತಕ್ಷಣ ನೆನ್ಪಾಗೋದೇನು? ಒಂದೇ ಒಂದು ದೊಡ್ಡ ಪ್ರಾಡಕ್ಟ್ ಮಾರೋದಾ? ಆದ್ರೆ ಅದರ ರಹಸ್ಯ ಅಲ್ಲೇ ಇಲ್ಲ ಅಂದ್ರೆ, ಚಿಕ್ಕ ಚಿಕ್ಕ ತುಂಬಾನೇ ಸ್ಮಾರ್ಟ್ ಆದ ಕೊಡುಗೆಗಳ ಒಂದು ಸರಣಿಯಲ್ಲಿದೆ ಅಂದ್ರೆ, ಇವತ್ತು ನಾವು ಅಂಥದ್ದೇ ಒಂದು ತಂತ್ರದ ಬಗ್ಗೆ ಮಾತಾಡೋಣ. ಸಂಪೂರ್ಣವಾಗಿ ಉಚಿತ ಅಂತ ಅನಿಸೋ ಆಫರ್ಗಳಿಂದಲೇ ಹೇಗೆ ಲಾಭ ಮಾಡೋದು ಅಂತ ನೋಡೋಣ. ಒಂದು ಕ್ಷಣ ಹೀಗೆ ಕಲ್ಪಿಸ್ಕೊಳ್ಳಿ. ಒಂದು ಕನಸಿಗೋಸ್ಕರ ತಮ್ಮ ಹತ್ರ ಇದ್ದಿದ್ದನ್ನೆಲ್ಲ ಪಣಕ್ಕಿಟ್ಟಿದ್ದಾರೆ, ಒಳ್ಳೆ ಕೆಲಸನೂ ಬಿಟ್ಟಿದ್ದಾರೆ. ಆದರೆ ಈಗ ತಮ್ಮದೇ ಜಿಮ್ನ ತಣ್ಣನೆಯ ಕಾಂಕ್ರೀಟ್ ನೆಲದ ಮೇಲೆ ಮಲಗಿದ್ದಾರೆ, ತುಂಬಾನೇ ಭಯದಲ್ಲಿ. ಲೇಖಕರು ತಮ್ಮ ಮೊದಲ ಜಿಮ್ ಶುರು ಮಾಡಿದಾಗ ಇದ್ದ ಪರಿಸ್ಥಿತಿ ಇದು. ಉಳಿತಾಯವೆಲ್ಲ ಖಾಲಿಯಾಗಿತ್ತು, ಜೀವನದಲ್ಲಿ ಅತೀ ದೊಡ್ಡ ತಪ್ಪು ಮಾಡಿಬಿಟ್ಟೇನೋ ಅನ್ನೋ ಭಯ ಶುರುವಾಗಿತ್ತು. ಆದ್ರೆ ಗೊತ್ತಾ, ಇಂಥ ಕಷ್ಟದ ಸಮಯಗಳೇ ಅತಿ ದೊಡ್ಡ ಯಶಸ್ಸಿಗೆ ದಾರಿ ಮಾಡಿಕೊಡೋದು. ಅರ್ನೆಸ್ಟ್ ಹೆಮಿಂಗ್ವೇ ಹೇಳಿದ ಹಾಗೆ, ಜಗತ್ತು ಎಲ್ಲರನ್ನೂ ಮುರಿಯುತ್ತೆ ಮತ್ತು ನಂತರ ಅದೇ ಮುರಿದ ಜಾಗದಲ್ಲಿ ಅನೇಕರು ಬಲಶಾಲಿಗಳಾಗ್ತಾರೆ. ಈ ಸೋಲಿನಿಂದಲೇ ಒಂದು ಕ್ರಾಂತಿಕಾರಕ ಬಿಸ್ನೆಸ್ ಮಾದರಿ ಹುಟ್ಟುಕೊಂಡಿದ್ದು. ಆ ಬದಲಾವಣೆ ಎಲ್ಲಿಂದ ಬಂತು ಗೊತ್ತಾ? ಯಾರೂ ಊಹಿಸದ ಒಂದು ಜಾಗದಿಂದ, ಅವರ ಜಿಮ್ನ ಎದುರಿಗೆ ಇದ್ದ ಒಂದು ದೊಡ್ಡ ಸ್ಟೋರೇಜ್ ಯೂನಿಟ್ ಬಿಸ್ನೆಸ್ನಿಂದ. ಆ ಬಿಸ್ನೆಸ್ನ ಮಾಲೀಕ ಒಬ್ಬ ಅನಿರೀಕ್ಷಿತ ಮಾರ್ಗದರ್ಶಕರಾಗಿ ಒಂದು ಸರಳವಾದ ಪಾಠ ಕಲಿಸಿದ್ರು. ಅದೇ ಪಾಠ ಎಲ್ಲವನ್ನೂ ಬದಲಾಯಿಸಿತು. ಆ ಮಾರ್ಗದರ್ಶಕರು ಕೇಳಿದ್ದು ಒಂದೇ ಒಂದು ಸರಳ ಪ್ರಶ್ನೆ: 1 ತಿಂಗಳು ಪೂರ್ತಿ ಉಚಿತವಾಗಿ ಸ್ಟೋರೇಜ್ ಕೊಟ್ಟು ಒಂದು ಬಿಸ್ನೆಸ್ ಹೇಗೆ ತಾನೇ ದುಡ್ಡು ಮಾಡಕ್ ಸಾಧ್ಯ? ಕೇಳೋಕೆ ಅಸಾಧ್ಯ ಅನ್ಸುತ್ತೆ ಅಲ್ವಾ? ಆದ್ರೆ $1 ಮಿಲಿಯನ್ ಬಿಸ್ನೆಸ್ನ ಗುಟ್ಟು ಅಡಗಿದ್ದೇ ಈ ಪ್ರಶ್ನೆಯ ಉತ್ತರದಲ್ಲಿ. ಸರಿ, ಈ ಮಾದರಿಯ ಜಾಣ್ಮೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಶುರುವಾಗೋದು ಆ ಉಚಿತ ಆಫರಿಂದ. ಆದ್ರೆ ಅದು ಅಲ್ಲಿಗೆ ನಿಲ್ಲಲ್ಲ. ಗ್ರಾಹಕರು ಒಳಗೆ ಬಂದ ಮೇಲೆ ತಮ್ಮ ವಸ್ತುಗಳನ್ನು ಸುರಕ್ಷಿತವಾಗಿಡೋಕೆ ಒಂದು ಬೀಗ ಬೇಕೇ ಬೇಕು ಅಲ್ವಾ? ಅದನ್ನ $47ಗೆ ಮಾರಲಾಗುತ್ತೆ. ನಂತರ ವಸ್ತುಗಳನ್ನು ಪ್ಯಾಕ್ ಮಾಡೋಕೆ ಬಾಕ್ಸ್, ಟೇಪ್ ಬೇಕಾಗುತ್ತೆ. ಅದನ್ನು ಸಾಗಿಸೋಕೆ ಸಹಾಯ ಬೇಕಾಗ್ಬೋದು ಮತ್ತು ಕೊನೆಗೆ ತಮ್ಮ ವಸ್ತುಗಳಿಗೆ ಇನ್ಶೂರೆನ್ಸ್ ಕೂಡ ಬೇಕಾಗ್ಬೋದು. ಪ್ರತಿಯೊಂದು ಆಫರ್ ಕೂಡ ಗ್ರಾಹಕರ ಮುಂದಿನ ಸಮಸ್ಯೆಯನ್ನ ಬಗೆಹರಿಸ್ತಾ ಹೋಗುತ್ತೆ. ಹಾಗಾದ್ರೆ ಈ ಎಲ್ಲಾ ಆಫರ್ಗಳಿಂದ ಆ ಉಚಿತ ಗ್ರಾಹಕರಿಂದ ಮೊದಲನೇ ದಿನಾನೇ ಎಷ್ಟು ಹಣ ಬರುತ್ತೆ? ನಂಬೋಕೆ ಕಷ್ಟ, ಆದ್ರೆ ಬರೋಬ್ಬರಿ $127. ಒಬ್ಬನೇ ಗ್ರಾಹಕನಿಂದ ಮೊದಲನೇ ದಿನವೇ ತಕ್ಷಣವೇ ಲಾಭ. ಇದುವೇ ಈ ಮಾದರಿಯ ನಿಜವಾದ ಶಕ್ತಿ. ಇದು ಕೇವಲ ಸ್ಟೋರೇಜ್ ಯೂನಿಟ್ಗೆ ಮಾತ್ರ ಸೀಮಿತವಾದ ತಂತ್ರ ಅಲ್ಲ, ಇದೊಂದು ಮೂಲಭೂತ ವ್ಯಾಪಾರದ ತತ್ವ. ಇದನ್ನ ಹಣದ ಮಾದರಿ ಅಂತ ಕರೆಯೋಣ. ಇದು ಹೇಗೆ ಯಶಸ್ವಿ ಮತ್ತು ವಿಫಲ ಬಿಸ್ನೆಸ್ಗಳನ್ನ ಬೇರ್ಪಡಿಸುತ್ತೆ ಅಂತ ನೋಡೋಣ. ಹಾಗಾದ್ರೆ ಹಣದ ಮಾದರಿ ಅಂದ್ರೆ ನಿಖರವಾಗಿ ಏನು? ಇದು ಕೇವಲ ಒಂದು ಪ್ರಾಡಕ್ಟ್ ಬಗ್ಗೆ ಅಲ್ಲ, ಬದಲಾಗಿ ಇದು ಕೊಡುಗೆಗಳ ಒಂದು ಸರಣಿ. ಪ್ರತಿಯೊಂದು ಕೊಡುಗೆಯೂ ಹಿಂದಿನದರ ಮೇಲೆ ಕಟ್ಟಲ್ಪಟ್ಟಿರುತ್ತೆ. ಗ್ರಾಹಕರ ಮುಂದಿನ ಸಮಸ್ಯೆಯನ್ನು ಪರಿಹರಿಸ್ತಾ ಲಾಭವನ್ನ ಹೆಚ್ಚಿಸ್ತಾ ಹೋಗುತ್ತೆ. ಈ ವ್ಯತ್ಯಾಸವನ್ನ ಗಮನಿಸಿ. ಒಂದು ಕೆಟ್ಟ ಮಾದರಿ ಅಂದ್ರೆ ಮೊದಲು ಹಣ ಖರ್ಚು ಮಾಡಿ ಆಮೇಲೆ ಬಹುಶಃ ತಿಂಗಳುಗಳು ಅಥವಾ ವರ್ಷಗಳ ನಂತರ ಲಾಭ ಬರುತ್ತೆ ಅಂತ ಕಾಯೋದು. ಇದು ಯಾವಾಗಲೂ ಹಣದ ಕೊರತೆಯಲ್ಲೇ ಇರುತ್ತೆ. ಆದರೆ ಒಂದು ಉತ್ತಮ ಮಾದರಿ ತಕ್ಷಣವೇ ಲಾಭ ಗಳಿಸುತ್ತೆ, ತನ್ನ ಬೆಳವಣಿಗೆಗೆ ತಾನೇ ಇಂಧನವಾಗುತ್ತೆ. ಇಲ್ಲಿ ನೆನ್ಪಿಡಬೇಕಾದ ಒಂದು ಅತಿ ಮುಖ್ಯವಾದ ನಿಯಮ ಇದೆ. ಗುರಿ ಇರೋದು 30 ದಿನಗಳೊಳಗೆ ಹೂಡಿದ ಹಣವನ್ನ ವಾಪಸ್ ಪಡೆಯೋದು ಮತ್ತು ಅದಕ್ಕಿಂತ ಹೆಚ್ಚಿನ ಲಾಭ ಗಳಿಸೋದು. ಯಾಕೆ 30 ದಿನ? ಯಾಕಂದ್ರೆ ಸಾಮಾನ್ಯವಾಗಿ ಕ್ರೆಡಿಟ್ ಕಾರ್ಡ್ಗಳ ಬಡ್ಡಿ ರಹಿತ ಅವಧಿ ಅಷ್ಟೇ ಇರುತ್ತೆ. ಅಂದ್ರೆ ಬಿಸ್ನೆಸ್ ಬೆಳೆಸೋಕೆ ಬ್ಯಾಂಕಿನ ಹಣವನ್ನೇ ಉಚಿತವಾಗಿ ಬಳಸಿದ ಹಾಗೆ ಆಗುತ್ತೆ. ಸರಿ, ಇಂಥ ಶಕ್ತಿಯುತ ಮಾದರಿಗಳನ್ನು ನಾವು ಹೇಗೆ ನಿರ್ಮಿಸಬಹುದು? ಇದೆಲ್ಲವೂ 4 ನಿರ್ದಿಷ್ಟ ರೀತಿಯ ಕೊಡುಗೆಗಳ ಮೇಲೆ ನಿಂತಿರುವ ಒಂದು ಸರಳ ನೀಲನಕ್ಷೆಯಾಗಿದೆ. ಒಂದು ದೊಡ್ಡ ಚಿತ್ರಣ ನೋಡೋಣ. ಈ ಸರಳ ರೇಖಾಚಿತ್ರವು ಈ ಇಂಜಿನ್ನ 4 ಗೇರ್ಗಳನ್ನು ತೋರಿಸುತ್ತೆ: ಆಕರ್ಷಣೆ, ಅಪ್ಸೆಲ್ಗಳು, ಡೌನ್ಸೆಲ್ಗಳು ಮತ್ತು ನಿರಂತರತೆ. ಇವೆಲ್ಲವೂ ಒಟ್ಟಾಗಿ ಕೆಲಸ ಮಾಡಿದಾಗ ನಿರಂತರ ಲಾಭದ ಯಂತ್ರವೊಂದು ಸಿದ್ಧವಾಗುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ನೋಡೋಣ. ಮೊದಲು ಆಕರ್ಷಣಾ ಕೊಡುಗೆ. ಇದು ಅಪರಿಚಿತರನ್ನ ಗ್ರಾಹಕರನ್ನಾಗೆ ಮಾಡುತ್ತೆ. ನಂತರ ಅಪ್ಸೆಲ್ ಕೊಡುಗೆ. ಇದು ಅವರನ್ನ ಹೆಚ್ಚು ಖರ್ಚು ಮಾಡಕ್ಕೆ ಪ್ರೇರೇಪಿಸುತ್ತೆ. ಅವರು ಬೇಡ ಅಂದ್ರೆ ಆಗ ಡೌನ್ಸೆಲ್ ಕೊಡುಗೆ ಬರುತ್ತೆ, ಮಾರಾಟಕ್ಕೆ 2ನೇ ಅವಕಾಶ ಕೊಡುತ್ತೆ. ಕೊನೆಗೆ ನಿರಂತರತೆಯ ಕೊಡುಗೆ. ಇದು ಅವರನ್ನ ಮತ್ತೆ ಮತ್ತೆ ಬರುವಂತೆ ಮಾಡುತ್ತೆ. ಪ್ರತಿಯೊಂದಕ್ಕೂ ಒಂದು ನಿರ್ದಿಷ್ಟ ಪ್ರಮುಖ ಪಾತ್ರ ಇದೆ. ಸರಿ, ಇದೆಲ್ಲ ಕೇಳೋಕ್ ಚೆನ್ನಾಗಿದೆ. ಆದರೆ ಆ ಕಾಂಕ್ರೀಟ್ ನೆಲದ ಮೇಲೆ ಮಲಗಿದ್ದ ಲೇಖಕರಿಗೆ ಇದು ನಿಜವಾಗ್ಲೂ ಕೆಲಸ ಮಾಡ್ತಾ? ಅವರು ಇದೇ ನೀಲನಕ್ಷೆಯನ್ನ ತಮ್ಮ ಸ್ವಂತ ಬಿಸ್ನೆಸ್ಗೆ ಹೇಗೆ ಅನ್ವಯಿಸಿದ್ರು ಅಂತ ನೋಡೋಣ. ಫಲಿತಾಂಶಗಳು ನಿಜಕ್ಕೂ ಬೆರಗುಗೊಳಿಸುವಂತಿತ್ತು. ಈ ಟೈಮ್ಲೈನ್ ನೋಡಿ. ಜಿಮ್ಮಲ್ಲಿ ಮಲಗೋದ್ರಿಂದ ಕೇವಲ 2.5 ವರ್ಷಗಳಲ್ಲಿ 6 ಲಾಭದಾಯಕ ಜಿಮ್ಗಳ ಮಾಲೀಕರಾದರು. ನಂತರ ಅವರು ಈ ಮಾದರಿಯನ್ನೇ ಬೇರೆಯವರಿಗೆ ಕಲಿಸಕ್ಕೆ ಶುರು ಮಾಡಿದ್ರು ಮತ್ತು ಬೆಳವಣಿಗೆ ಸ್ಫೋಟಿಸಿತು. ಮತ್ತು ಇಲ್ಲಿದೆ ನೋಡಿ ಅಂತಿಮ ಪುರಾವೆ.
ಈ ಮಾದರಿಯನ್ನ ಅಳವಡಿಸಿಕೊಂಡ ಕೆಲವೇ ವರ್ಷಗಳಲ್ಲಿ ಅವರು ತಮ್ಮ ಕಂಪನಿಯ 66% ಪಾಲನ್ನ $46 ಮಿಲಿಯನ್ ಗಳಿಗಿಂತ ಹೆಚ್ಚಿನ ಮೊತ್ತಕ್ಕೆ ಮಾರಾಟ ಮಾಡಿದ್ರು. ಅದು ಕೂಡ ಸಂಪೂರ್ಣ ನಗದು ವ್ಯವಹಾರದಲ್ಲಿ. ಒಂದೇ ಒಂದು ಐಡಿಯಾ, ಈ ಹಣದ ಮಾದರಿ ಅವರನ್ನ ಸಂಪೂರ್ಣ ಸೋಲಿನಿಂದ 31ನೇ ವಯಸ್ಸಿಗೆ $100 ಮಿಲಿಯನ್ ಗಳಿಗಿಂತ ಹೆಚ್ಚಿನ ನಿವ್ವಳ ಮೌಲ್ಯಕ್ಕೆ ಕೊಂಡೊಯ್ತು. ಸರಿಯಾದ ಕೊಡುಗೆಗಳ ಸರಣಿಯ ಶಕ್ತಿ ಅಂದ್ರೆ ಇದು. ಹಾಗಾಗಿ ಇದೆಲ್ಲವೂ ನಮ್ಮನ್ನ ಒಂದು ಅಂತಿಮ ನಿರ್ಣಾಯಕ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಇಲ್ಲಿ ವಿಷಯ ಒಂದು ಮಾಂತ್ರಿಕ ಪ್ರಾಡಕ್ಟ್ ಹುಡುಕೋದಲ್ಲ, ಬದಲಿಗೆ ಸರಿಯಾದ ಸರಣಿಯನ್ನ ಹುಡುಕೋದು. ಹಾಗಾದ್ರೆ ಯೋಚನೆ ಮಾಡಬೇಕಾದ ವಿಷಯ ಏನಂದ್ರೆ, ಯಾವ ಕೊಡುಗೆಗಳ ಸರಣಿ ಒಂದು ಉದ್ಯಮದ ದಿಕ್ಕನ್ನೇ ಬದಲಾಯಿಸಬಲ್ಲದು?